ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇದು ಬಂದ್ಬಿಟ್ಟು ಹಬ್ಬದ ಮುಂಚೆ ದಿನ ಅಂದರೆ ಥರ್ಸ್ಡೇ ತೆಗ್ದಿರುವಂಥ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋಲಿ ನೀವು ನೋಡೋದಾದರೆ ಬೆಳಗ್ಗೆ ಎದ್ದಿದ ತಕ್ಷಣನೇ ನಮ್ಮ ಅತ್ತೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ರು, ಎಲ್ಲ ಒರೆಸಿ ಫೋಟೋಸ್ ಎಲ್ಲ ಒರೆಸಿ ಇಟ್ಟು. ಆ್ಯಂಡ್ ನನಗೆ ಸ್ವಲ್ಪ ಆಚೆ ಕೆಲಸ ಆಯಿತು, ಹೋಗ್ಬಿಟ್ಟು ಬಂದೆ. ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅತ್ತೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಪಾತ್ರೆಗಳೆಲ್ಲ ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಡ್ತಾಯಿದ್ರು. ಆ್ಯಂಡ್ ನಾನು ಮಕ್ಕಳನ್ನ ನಿದ್ದೆ ಮಾಡಿಸ್ಬಿಟ್ಟು ಊಟ ಮಾಡಿಕೊಂಡು ಇವಾಗ ಸ್ಯಾರಿನ ಡ್ರೇಪ್ ಮಾಡಿ ಇಟ್ಕೊಂಡ್ಬಿಡೋಣ ಮಕ್ಕಳು ಮಲಗಿರೋವಾಗ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೀರೆ ಬಂದ್ಬಿಟ್ಟು ಇದೆ ಫ್ರೆಂಡ್ಸ್, ನಾನು ಈ ಸತಿ ತೊಗೊಂಡಿರೋದು ಪಿಂಕ್ಗೆ ಗ್ರೀನ್ ಕಾಂಬಿನೇಷನ್ ಬಂದಿರುವಂಥ ಸ್ಯಾರಿ ತೊಗೊಂಡಿದ್ದೆ. ಸೊ ನನ್ನ ಹತ್ರ ಪಿಂಕ್ ಯಾವುದೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡೆ. ಬಟ್ ಇದೆ, ಇಟ್ಸ್ ಓಕೆ. ಹಾಂ ಹಾಂ, ಈ ಥರ ಪಿಂಕ್ ಯಾವುದೂ ಇರಲಿಲ್ಲ, ಸ್ವಲ್ಪ ಡಾರ್ಕ್ ಇತ್ತು ಅದು. ಸೊ ಈ ಸತಿ ನಮ್ಮ ದೇವ್ರಿಗೆ ಇಷ್ಟು ವರ್ಷಗಳಿಂದನೂ ಪಿಂಕ್ ಕಲರ್ ಸ್ಯಾರಿ ಉಡ್ಸಿರ್ಲಿಲ್ಲ, ಹಂಗಾಗಿ ಪಿಂಕ್ ತಗೊಂಡೆ ನಾನು. ಆ್ಯಂಡ್ ಇಲ್ಲಿ ನೀವು ನೋಡೋದಾದರೆ ನಾನು ಆಚೆ ಕಡೆಗೆ ಹೋಗಿ ಏನು ಪರ್ಚೇಸ್ ಮಾಡ್ಕೊಂಡಂತೂ ಬಂದಿಲ್ಲ. ನೀವೇ ನೋಡ್ತಾ ಇದ್ದೀರಾ, ನಾನು ಮನೆಯಲ್ಲೇ ಇದ್ದೀನಿ ಲಾಸ್ಟ್ 1 ವೀಕಿಂದನೂ. ಸ್ವಲ್ಪ ಏನೋ ಸ್ಕೂಲ್ ಹತ್ರ ವರ್ಕ್ ಇದ್ದರೆ ಅಷ್ಟೇ ಹೋಗ್ಬಿಟ್ಟು ಬಂದೆ. ನನಗೆ ಪೂಜೆ ಐಟಮ್ ಎಲ್ಲನೂ ನಮ್ಮ ಆಂಟಿ ತಂದುಕೊಟ್ರು. ಆ್ಯಂಡ್ ಅದ್ರ ಜೊತೆಗೆ ಫ್ರೂಟ್ಸ್ ಎಲ್ಲನೂ ಮಮ್ಮಿ ತಂದುಕೊಟ್ರು. ಮಗುನ ಎತ್ಕೊಂಡು ಹೆಂಗೆ ಹೋಗ್ತೀಯಾ, ಹೆಂಗೆ ತಗೊಂಬರ್ಕೊತೀಯಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮನೆಗೆ ರೇಷನ್ ಏನಿದೆ ಅದನ್ನು ಮಾತ್ರ ನಾನು ಬ್ಲಿಂಕಿಟಲ್ಲಿ ಇವಾಗ ಅದನ್ನೇ ಆರ್ಡ್ರ್ ಮಾಡಿದೆ ಕೂತ್ಕೊಂಡು. ಫಸ್ಟ್ ಅದನ್ನು ಆರ್ಡ್ರ್ ಮಾಡಿಬಿಟ್ಟು ನಾನು ಸ್ಯಾರಿ ಡ್ರೇಪ್ ಮಾಡ್ಕೊಳ್ಳೋ ಅಷ್ಟ್ರಲ್ಲಿ ಬಂದುಬಿಡುತ್ತೆ ಅಂದ್ಬಿಟ್ಟು ತರಕಾರಿ ಎಲ್ಲನೂ ನೀವು ಲಾಸ್ಟ್ ಬ್ಲಾಗಲ್ಲಿ ನೋಡಿದರೆ ಮನೆ ಹತ್ರನೇ ಬಂದಿದ್ದರು, ಅವ್ರ ಹತ್ರನೇ ಪೂಜೆಗೆ ತೆಂಗಿನಕಾಯಿ ಆಗಿರ್ಬೋದು ತರಕಾರಿ ಎಲ್ಲನೂ ತೊಗೊಂಡಿದ್ದೀನಿ. ಸೊ ನಮ್ಮ ಹಬ್ಬದ ಶಾಪಿಂಗ್ ಮನೆಯಲ್ಲಿದ್ದೂ ಈ ಥರ ನಡೀತು. ಆ್ಯಂಡ್ ಸ್ಯಾರಿನೂ ಅಷ್ಟೇ ನಾನು ನಮ್ಮ ಆಂಟಿ ಹತ್ರನೇ ತೊಗೊಂಡಿದ್ದು ಈ ವರ್ಷ. ಸೊ ಅವ್ರು ಸ್ಯಾರಿ ಬಿಸ್ನೆಸ್ ಮಾಡ್ತಾರೆ, ಹಂಗಾಗಿ ಅಲ್ಲೇ ತಗೊಂಡೆ. ತುಂಬ ಚೆನ್ನಾಗಿತ್ತು. ಈ ಥರ ಕಾಂಬಿನೇಷನ್ ನನ್ನ ಹತ್ರ ಯಾವುದೂ ಇರಲಿಲ್ಲ. ಆ್ಯಂಡ್ ಪಿಂಕ್ ಕಲರ್ ನಾನು ಆಲ್ಮೋಸ್ಟ್ 5 ಇಯರ್ಸ್ ಮದುವೆ ಆದವಾಗಿಂದ ಮಾಡ್ತಾಯಿದ್ದೀನಿ. 5th ಆರ್ 6th ಇಯರ್ ಅನಿಸುತ್ತೆ ಇವಾಗ ನಾನು ದೇವ್ರನ್ನ ಕುಣಿಸ್ತಾ ಇರೋದು. ಇಷ್ಟು ವರ್ಷಗಳಲ್ಲಿ ಯಾವಾಗೂ ನಾನು ಪಿಂಕ್ ಕಲರ್ ಉಡಿಸಿರ್ಲಿಲ್ಲ, ಹಂಗಾಗಿ ಇದನ್ನು ನಾನು ತಗೊಂಡೆ. ಇಷ್ಟ ಆಯಿತು ನನಗೆ ಅಂತ ಹೇಳ್ಬಿಟ್ಟು. ಸೊ ಒಬ್ಬಳೇ ಇಲ್ಲಿ ಸ್ಯಾರಿ ಡ್ರೇಪಿಂಗ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಮ್ಮ ಅತ್ತೆನ ನೀವು ನೋಡೋದಾದರೆ ಆವಾಗಲೇ ತೋರಿಸ್ದೆ, ಕೃತಿಕ್ ಎದ್ದೋಳೋ ಅಷ್ಟರೊಳಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಬೇಕು, ಎಲ್ಲ ಜೋಡಿಸ್ಬಿಟ್ಟು ಬಾಗಿಲು ಹಾಕ್ಬಿಡ್ಬೇಕು ಅವ್ನು ಅವ್ನು ನಿದ್ದೆ ಎದ್ದೋಳೋ ಅಷ್ಟರಲ್ಲಿ ಅಂದ್ಬಿಟ್ಟು ಅವರೂ ಫಾಸ್ಟಾಗಿ ದೇವ್ರ ಮನೆ ಕೆಲಸಗಳೆಲ್ಲ ಮಾಡ್ಕೊತಾ ಇದ್ರು. ನಾನು ಸ್ಯಾರಿ ಎಲ್ಲ ಡ್ರೇಪ್ ಮಾಡ್ಕೊಂಡು ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ತುಂಬ ಈಸಿಯಾಗಿಯೇ ಇದು ರೆಡಿ ಮಾಡ್ಕೊಳಕ್ಕಾಯಿತು. ಯಾಕೆಂದರೆ ಪ್ಯೂರ್ ಸಿಲ್ಕ್ ಅಲ್ವಾ, ಹೆಂಗಿಟ್ರೆ ಹಂಗೆ ಕ್ಲೀನಾಗಿ ಇರ್ತಾಯಿತ್ತು. ಬಟ್ ಸ್ವಲ್ಪ ಟೈಮ್ ಹಿಡೀತು. ನಾನು ಸುಮ್ಮನೆ ಅಂದರೆ ನಾರ್ಮಲಾಗಿ ನಾನು ಯಾವಾಗೂ ಹಾಫ್ ಸ್ಯಾರಿ ಮಡಚಿಬಿಟ್ಟು ಸಿಂಪಲಾಗಿ 1 ಸ್ಟೆಪ್ನ ಇಡ್ತಾಯಿದ್ದೆ. ಲಾಸ್ಟ್ ಇಯರಿಂದ 2 ಸ್ಟೆಪ್ಸ್ ಬರೋ ಥರ ಸ್ಯಾರಿನ ಉಡಿಸ್ತಾ ಇದ್ದೆ. ಹಾಗಾಗಿ ಫುಲ್ ಸ್ಯಾರಿ ಹಿಂಗೆ ಇದು ನೆರಿಗೆ ಎಳಿಬೇಕಲ್ವ, ಅದು ಸ್ವಲ್ಪ ಟೈಮ್ ಹಿಡೀತು. ಬಟ್ ಓಕೆ, ಈಸಿಯಾಗಿಯೇ ಮಾಡಿಕೊಂಡೆ. ನಾನು ಮಕ್ಕಳನ್ನ ಇಟ್ಕೊಂಡು ಹೆಂಗಾಗುತ್ತೆ ಈ ಕೆಲಸಗಳೆಲ್ಲ ಅಂತ ಭಯಪಟ್ಟೆ. ಆ್ಯಂಡ್ ನಾನು ಸ್ಯಾರಿ ಎಲ್ಲ ರೆಡಿ ಮಾಡೋಷ್ಟರಲ್ಲೇ ಆರ್ಡ್ರ್ ಮಾಡಿರೋಂಥ ಬ್ಲಿಂಕಿಟ್ಟಲ್ಲಿ ರೇಷನ್ನು ಬಂತು. ಕೃತಿಕೂ ಎದ್ದೋಳ್ಬಿಟ್ಟ. ಹೆಂಗೋ ಕರೆಕ್ಟ್ ಟೈಮ್ಗೆ ಆ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ. ಆ್ಯಂಡ್ ಅವನಿಗೂ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲನೂ ಖಾಲಿ ಆಗಿತ್ತು. ಇಲ್ಲಿ ಅಂಗಡಿಗೆ ಪದೇ ಅಂಗಡಿಗೆ ಹೋಗ್ತಾ ಇದ್ದ. ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಹಾಕಿದ್ದೀನಿ. ಸ್ವಲ್ಪ ಹೆಲ್ತಿಯಾಗೂ ಇದೆ, ಅನ್‌ಹೆಲ್ತಿಯಾಗೂ ಇದೆ ಇದರಲ್ಲಿ. ಹೆಲ್ತಿ ಸ್ನ್ಯಾಕ್ಸನ್ನು ಹಾಕಿದ್ದೀನಿ, ಚೆನ್ನಾಗಿದೆ. ಆ್ಯಂಡ್ ಅನ್‌ಹೆಲ್ತಿ ಸ್ನ್ಯಾಕ್ಸು ಕೂಡ ಅವನು ಇದು ಬೇಕೇ ಬೇಕು ಅಂತ ತಗೊಂಡಿದ್ದಾನೆ. ಇನ್ನು ನಾನು ಅಲ್ಲಿ ಆರ್ಡ್ರ್ ಮಾಡಿಲ್ಲ ಅಂತಿದ್ದಿದ್ರೆ ಅಂಗಡಿಗೆ ಹೋಗ್ಬಿಡ್ತಾ ಇದ್ದ ಈ ಕುರ್ಕುರೆ ಇದೆಲ್ಲನೂ. ಹಂಗಾಗಿ ಸರಿ ಯಾವಾಗೋ ಒಂದೊಂದು ಚೂರು ಅಷ್ಟೇ ಅಲ್ವಾ ಕೊಡೋದು ಅಂತ ಹೇಳ್ಬಿಟ್ಟು ಒಂದೊಂದು ಪ್ಯಾಕ್ ಹಾಕಿಟ್ಟೆ. ಇದೆಲ್ಲ ಸ್ನ್ಯಾಕ್ಸು ಆ್ಯಂಡ್ ಡ್ರೈ ಫ್ರೂಟ್ಸು, ರೇಷನ್ನು ಎಲ್ಲನೂ ಇಲ್ಲೇ ಹಾಕ್ಬಿಟ್ಟಿದ್ದೀನಿ. ನಮ್ಮ ಹಬ್ಬದ ಶಾಪಿಂಗ್ ಇದೆ ಫ್ರೆಂಡ್ಸ್, ಇನ್ನೇನು ಬೇಕು. ಫ್ರೂಟ್ಸ್ ಎಲ್ಲ ತಂದಿದ್ದಾರೆ, ಪೂಜೆ ಐಟಮ್ ಎಲ್ಲ ತಂದಿದ್ದಾರೆ, ರೇಷನ್ ಹಾಕಿದ್ದೀನಿ. ಆ್ಯಂಡ್ ಡ್ರೈ ಫ್ರೂಟ್ಸ್ ಎಲ್ಲನೂ ರೇಷನ್ ಜೊತೆಯಲ್ಲೇ ಹಾಕ್ಬಿಟ್ಟೆ. ಸೊ ಅದೆಲ್ಲನೂ ಏನೇನು ಹಾಕಿದ್ದೀನಿ ಎಲ್ಲ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ಒಂದ್ಸತಿ. ಚೆಕ್ ಮಾಡಿಬಿಟ್ಟು ಅದೆಲ್ಲ ಎತ್ತಿಟ್ಬಿಟ್ಟು ನಾನು ಇದೆಲ್ಲ ಏನು ವ್ಲಾಗ್ ಮಾಡಿಲ್ಲ. ನೋಡ್ಬೋದು ಸೀರೆ ಆಲ್ರೆಡಿ ಎಲ್ಲ ಡ್ರೇಪ್ ಮಾಡಿ ಇಟ್ಬಿಟ್ಟಿದ್ದೀನಿ. ಅಂದರೆ ಆವಾಗಲೇ ಎಲ್ಲ ರೆಡಿ ಮಾಡಿದ್ದು, ಇವಾಗೆಲ್ಲ ಡ್ರೇಪ್ ಮಾಡಿದ್ದು. ಅವನು ಆರಾಮಾಗಿ ಕುತ್ಕೊಂಡು ಸ್ನ್ಯಾಕ್ಸ್ ತಿಂತಾ ಇದ್ದ, ಅಂಥ ಟೈಮಲ್ಲಿ ಮಾಡ್ಕೊಂಬಿಟ್ಟೆ ನಾನು ಈಸಿಯಾಗಿಯೇ. ಪರವಾಗಿಲ್ಲ, ನನ್ನ ಜೈ ಅಂತೂ ತುಂಬ ಸಪೋರ್ಟಿವ್ ಆಗಿದ್ದ. ಅಂದರೆ ತುಂಬ ಅವನು ನನಗೆ ಕೆಲಸ ಮಾಡ್ಕೊಳಕ್ಕೆ ಬಿಟ್ಟ, ಯಾವುದೇ ಥರ ಹಠ ಮಾಡ್ದಿರ, ಏನೂ ಮಾಡ್ದಿರ. ಅದೊಂದು ಖುಷಿ ವಿಷಯ. ಚೆನ್ನಾಗಿ ಹೆಲ್ಪ್ ಮಾಡ್ತಾನೆ ಈ ಥರ ಏನಾದರೂ ಕೆಲಸ ಇದ್ದವಾಗ. ಬಟ್ ಏನೋ ಗೊತ್ತಿಲ್ಲ, ನೆನ್ನೆ ಅಂದರೆ ನಾನು ಸ್ಯಾರಿ ಮಧ್ಯಾಹ್ನ ಉಡಿಸಿದ್ದು, ಬೆಳಗ್ಗೆಯಿಂದ ನಿದ್ದೆನೇ ಮಾಡಿಲ್ಲ ಅವನು. ನಾನು ಸ್ಯಾರಿ ಉಡಿಸೋ ಟೈಮಲ್ಲಂತೂ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ.
ಅವಾಗ ಅನ್ನಿಸ್ತು ಮೇ ಬಿ ಬೆಳಗ್ಗೆಯಿಂದ ಅವನಿಗೆ ಫ್ರೀ ಆಗಿರ್ತಾರೆ, ಇವಾಗ ನಮ್ಮಮ್ಮ ಮಧ್ಯಾಹ್ನ ಕೆಲಸ ಇದೆ ಅಂದ್ಬಿಟ್ಟು ಅವನು ಹಠ ಮಾಡ್ಕೊಂಡು ನನ್ನ ಹತ್ರನೇ ಇದ್ನೇನೋ ಅಂತ. ಆ್ಯಂಡ್ ಮತ್ತೆ ಸ್ಯಾರಿ ಎಲ್ಲ ಉಡಿಸಿ ಎತ್ಕೊಂಡೋಗಿ ದೇವ್ರ ಮನೇಲಿ ಇಟ್ಟು ಎದ್ಬಿಡ್ತಾನೇನೋ ಅಂತ ಭಯದಲ್ಲೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಎತ್ಕೊಂಡು ಹೋಗಿ ದೇವ್ರ ಮನೆಯಲ್ಲಿ ಆ ಪ್ಲೇಸಲ್ಲಿ ಅರೇಂಜ್ ಮಾಡಿದೆ. ಇನ್ನೂ ಕ್ಲೀನಾಗೆಲ್ಲ ಏನು ಸೆಟ್ ಮಾಡಿಲ್ಲ, ಜಸ್ಟ್ ಅಲ್ಲಿ ಇಟ್ಟು ಎಲ್ಲ ರೆಡಿ ಮಾಡಿದೆ. ಅಷ್ಟೊತ್ತಿಗೆ ಮತ್ತೆ ಎದ್ಬಿಟ್ಟ ಜೈ. ಅವನ್ನ ಸುಧಾರಿಸ್ಕೊಂಡು ಆಟ ಆಡಿಸ್ಕೊಂಡು ಹಂಗೆ ನಾನು ಇದೆಲ್ಲ ರೆಡಿ ಮಾಡಿ ಎತ್ಕೊಂಡು ಹೋಗಿಟ್ಟೆ. ಸುಧೀರ್ ಅವರೂ ಬಂದರು. ಅದು ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಆಲ್ಮೋಸ್ಟ್ 7 o'clock ಆಯಿತು. ನಾನು ಯಾವಾಗ ಮಧ್ಯಾಹ್ನ 3ಗೇನೋ ಸ್ಟಾರ್ಟ್ ಮಾಡಿದ್ದು, 7 o'clock ಅಷ್ಟರಲ್ಲಿ ಮುಗೀತು. ಆ್ಯಂಡ್ ನೀವು ನೋಡ್ಬೋದು, ನಾನು ಅದನ್ನ ದೇವ್ರನ್ನ ಏನು ಸ್ಯಾರಿ ಡ್ರೇಪ್ ಮಾಡಿದ್ದೆ ಆ ಬಿಂದಿಗೆ ಎಲ್ಲ ಎತ್ಕೊಂಡು ಹೋಗಿ ದೇವ್ರ ಮನೇಲಿ ಇಟ್ಬಿಟ್ಟು ಎಲ್ಲ ಇಲ್ಲಿರೋದೆಲ್ಲ ಖಾಲಿ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಮಗು ಎದ್ಬಿಟ್ಟ. ಅವನ್ನ ಎತ್ಕೊಂಡು ಸುಧಾರಿಸ್ಕೊಂಡು, ಯಾಕೋ ಅವ್ನು ಯಾವಾಗಲೂ ಈ ಥರ ಹಠ ಮಾಡ್ತಾ ಇರಲಿಲ್ಲ, ಅಳ್ತಾ ಇರಲಿಲ್ಲ. ಅವನು ಅಳೋದೇ ರೇರು. ಹಾಲು ಬೇಕಂದ್ರೆ ಒಂದು ಸುಮ್ಮನೆ ಅದನ್ನು ನಿಧಾನಕ್ಕೆ ಸೌಂಡ್ ಮಾಡ್ತಾನೆ ಅಷ್ಟೇ. ಹಾಲು ಕುಡಿಸಿದ್ರೆ ಆರಾಮಾಗಿ ನಿದ್ದೆ ಮಾಡ್ತಾನೆ. ನಿದ್ದೆಯಲ್ಲಿ ಒಂದೊಂದ್ಸತಿ ಎದ್ದೇಳ್ತಾನೆ ಅಷ್ಟೇ. ಅದೇ ಅವನಿಗೆ ಬರ್ಪ್ ಮಾಡಬೇಕು ಅನ್ನಿಸ್ದವಾಗ ಅಂಥ ಟೈಮಲ್ಲಿ ನಾನು ಬರ್ಪಿಂಗ್ ಮಾಡಿಸಿನೇ ಮಲಗಿಸಿರ್ತೀನಿ. ಆದರೂ ಸಮ್ಟೈಮ್ಸ್ ಹಂಗಾಗುತ್ತೆ. ಆ್ಯಂಡ್ ನಾನು ಹೇಳ್ದಂಗೆ ನಮ್ಮ ಹಸ್ಬೆಂಡೂ ಬಂದರು. ಸುಧೀರ್ ಅವರೂ 7 o'clock ಆಯಿತು. ಏನು ಇಷ್ಟು ಲೇಟು ಅಂದರೆ ಅವರು ಅಲ್ಲೇ ಅದೇನೋ ಹಬ್ಬಗಳ ಟೈಮಲ್ಲಿ ಎಲ್ಲ ಜೆಂಟ್ಸೂ ಹಿಂಗೇನೋ, ನಮ್ಮ ಮನೇಲಿ ಮಾತ್ರನೇ ಹಿಂಗೇನೋ ಗೊತ್ತಿಲ್ಲ. ಹಬ್ಬಗಳ ಟೈಮಲ್ಲಿ ಫುಲ್ಲು ರೇಗಾಡ್ಬಿಡ್ತಾರೆ. ನಾನು ನಾರ್ಮಲಾಗಿ ಡೈಲಿ ಎಷ್ಟೊತ್ತಿಗೆ ಬರ್ತಾರೋ ನೋಡ್ಬಿಟ್ಟು ಅದ್ರ ಪ್ರಕಾರವಾಗಿ ಕೇಳಿದೆ. ನೋಡಿ ಫ್ರೆಂಡ್ಸ್, ಒಂದಿನ ಮುಂಚೆ ಮಾಡಿಬಿಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ. ಅದೇ ಕೆಲಸ ಇವ್ರಿಗೆ ಇವತ್ತೆಲ್ಲ ಗೊತ್ತಿಲ್ಲಮ್ಮ. ನೋಡಿ ಫ್ರೆಂಡ್ಸ್, ಮಲ್ಕೊಂಡಿದ್ದಾನೆ ಇವನು. ನೋಡಿ ಯಾವುದೊಂದು ಚೈನ್ ಸಿಕ್ಬಿಟ್ಟಿದೆ, ಚೈನಲ್ಲಿ ಆಟ ಆಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ನಿಮ್ಮ ಸುಧೀರ್ ಕುಮಾರ್. ಅದೇ ಹೇಳ್ದೆ ಅಲ್ವಾ, ಯಾಕೆ ಇಷ್ಟು ಲೇಟು ಅಂದಿದ್ದಕ್ಕೇನೆ ಅವರಿಗೆ ಕೋಪ ಬಂದ್ಬಿಟ್ಟಿದೆ. ನನಗೂ ಗೊತ್ತು ಹೆಂಗಿರುತ್ತೆ ಟ್ರಾಫಿಕ್ ಎಲ್ಲನೂ ಅಂತ. ನಾನು ಓಡಾಡಿದ್ದೀನಿ. ನಾಳೆ ಹಬ್ಬ ಇರೋದಕ್ಕೆ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು ಅಂತ ಹೇಳಿದ್ರೆ, ಅದೇನೋ ಹೇಳೋದು ನಾರ್ಮಲಾಗಿ ಹೇಳಿದ್ರೆ ಮುಗೀತಲ್ವ, ಸುಮ್ಮನೆ ಜಗಳ ಆಡ್ತಾರೆ. ಸೊ ಆಮೇಲೆ ಅದನ್ನೆಲ್ಲ ಸಮಾಧಾನ ಮಾಡಿಕೊಂಡು ಸ್ವಲ್ಪ ಎಲ್ಲ ಸೆಟ್ ಆಗೋವರೆಗೂ ಟೈಮ್ ಹಿಡೀತು. ಆ್ಯಂಡ್ ನಾನು ಮಗು ಹಠ ಮಾಡ್ತಾ ಇದ್ದ, ಮತ್ತೆ ಎದ್ಬಿಟ್ಟು ಅವನ್ನ ಸುಧಾರಿಸಿ ಹಂಗೆ ತೊಡೆ ಮೇಲೆ ಹಾಕ್ಕೊಂಡು ನಿದ್ದೆ ಮಾಡ್ತಾ ಇದ್ದ ಅಂದ್ಬಿಟ್ಟು ಸ್ವಲ್ಪ ಕಾಫಿ ಮಾಡಿಕೊಂಡು ಕುಡಿದ್ವಿ. ನಮ್ಮ ಹಸ್ಬೆಂಡ್ ಏನೋ ಸ್ವಲ್ಪ ಮಾತಾಡ್ಕೊಂಡೆಲ್ಲ ವಿಡಿಯೋ ಮಾಡಿದ್ರು. ಅದನ್ನೆಲ್ಲ ಹಂಗಂಗೆ ಹಾಕೋಣ ಅಂತ. ಅವ್ರಿಗೂ ಇಂಟ್ರೆಸ್ಟ್ ಇದೆ ವ್ಲಾಗ್ಸ್ ಎಲ್ಲ ಮಾಡೋದಕ್ಕೆ. ನೋಡೋಣ ಇನ್ನು ಫ್ಯೂಚರ್ ವ್ಲಾಗ್ಸಲ್ಲೆಲ್ಲನೂ ಒನ್ ಡೇ ಅವರೇ ವ್ಲಾಗ್ ಮಾಡೋ ಥರ ಒಂದು ಚಾಲೆಂಜ್ ಎಲ್ಲ ಕೊಡೋಣ. ಏನು ಮಾಡ್ತಾರೆ ಅಂತ ನೋಡೋಣ. ಇಲ್ಲಿ ವಿಡಿಯೋಗೆ ಬಂದರೆ ನಾವೆಲ್ಲ ಕಾಫಿ ಕುಡ್ಕೊಂಡು ಎಲ್ಲ ಆದಮೇಲೆ ನಮ್ಮ ಅತ್ತೆ ಅಡುಗೆ ಮಾಡ್ತಾಯಿದ್ರು. ಅದೇನು ಮಧ್ಯಾಹ್ನ ಸಾರು ಮಾಡಿದ್ರು, ತರಕಾರಿ ಸಾಂಬಾರು, ಅದಕ್ಕೇನೆ ಮುದ್ದೆ ಮಾಡ್ತಾಯಿದ್ರು. ಆ್ಯಂಡ್ ನಾನು ಇದೆಲ್ಲ ತಂದಿದ್ದೆ. ಮತ್ತು ಇದು ಏನಂದರೆ ಬಾಳೆ ದಿಂಡು ಮತ್ತು ಮಾವಿನ ಎಲೆ ತಂದಿರಲಿಲ್ಲ. ಐ ಮೀನ್ ನಾನಲ್ಲ, ಎಲ್ಲ ಮಮ್ಮಿ ಆಂಟಿ ಅವರೆಲ್ಲ ತಂದು ಕೊಟ್ಟಿದ್ರು. ಇದೆರಡು ಮಾತ್ರ ಆಂಟಿ ಹೇಳಿದ್ರು ಹೋಗಿ ತರ್ತಾರೆ, ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಲೇಟ್ ಆಯ್ತಲ್ವಾ, ಹೆಂಗೋ ಇವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ದೆ ತಗೊಬರೋಕ್ಕೆ. ಆ್ಯಂಡ್ ಮಗು ಎದ್ದಿದ್ದ, ನಾನು ಅವ್ರನ್ನ ಸುಧಾರಿಸ್ಕೊಂಡಿದ್ದೆ. ಆ್ಯಂಡ್ ಇದೆಲ್ಲ ತಗೊಂಬಂದು ಅವ್ರೂ ಲಾಸ್ಟಿಗೆ, ಇದೆಲ್ಲ ಅವ್ರ ಕೆಲಸನೇ ಅಲ್ವಾ, ಮಾವಿನ ಎಲೆ ತೋರಣ ಹೊಲಿಯೋದು ಎಲ್ಲನೂ. ಹಾಗಾಗಿ ಅವರೆಲ್ಲ ತಗೊಂಬಂದರು. ಅಷ್ಟೊತ್ತಿಗೆ ಮುದ್ದೆ ಆಗಿತ್ತು. ಬಿಸಿ ಬಿಸಿ ಸ್ವಲ್ಪ ತಿನ್ಬಿಡೋಣ, ಮಗು ಯಾಕೋ ಹಠ ಮಾಡ್ತಾ ಇದ್ದಾನೆ ತುಂಬ. ಅವ್ನು ಮಲಗಿರೋವಾಗ ತಿನ್ಬಿಟ್ರೆ ಬೆಸ್ಟ್ ಅಂತ ಹೇಳ್ಬಿಟ್ಟು ಅವನ್ನ ಸುಧಾರಿಸ್ಕೊಂಡು ಹಂಗೆ ನಿದ್ದೆ ಮಾಡಿಸಿ ಮಲಗಿಸ್ಬಿಟ್ಟು ನಾನು ಬೇಗ ಊಟ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಯಾಕೆ ಇಷ್ಟು ಫಾಸ್ಟಾಗಿ ತಿನ್ಬಿಡ್ತಾ ಇದ್ದೀನಿ ಅಂತ ಅಂದ್ಕೊಬೇಡಿ ಫ್ರೆಂಡ್ಸ್, ಅದು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ವಿಡಿಯೋ ತುಂಬ ಅಂದರೆ ತುಂಬ ಲೆಂತಿ ಆಗಿಬಿಡ್ತು. ಆಲ್ಮೋಸ್ಟ್ 45 to 50 minutes ಆಗಿತ್ತು. ಸೊ ಅದನ್ನೆಲ್ಲ ಕಟ್ ಮಾಡಿ ಸ್ವಲ್ಪ ಎಲ್ಲನೂ ಆ್ಯಂಡ್ ಸ್ವಲ್ಪ ಎಲ್ಲನೂ ಫಾಸ್ಟ್ ಫಾರ್ವರ್ಡ್ ಮಾಡಿ ಈ ಥರ ಇಷ್ಟು ರೆಡಿ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಹಸ್ಬೆಂಡು ಕೂಡ ಎಲ್ಲ ಏನು ಬೇಕೋ ಆಚೆ ಕಡೆ ನಾವು ತರದೇ ಇರೋದು ಅದೆಲ್ಲ ತಂದು ಅವ್ರೂ ಊಟ ಮಾಡಿಕೊಂಡ್ರು. ನಾನು ಘೃತಿಕ್ಗೆ ಊಟ ಮಾಡಿಸ್ದೆ. ನಾನು ಅವನ್ನ ನಿದ್ದೆ ಮಾಡ್ಸೋಕೆ ಕರ್ಕೊಂಡು ಹೋಗಿದ್ದೆ. ಅವನ್ನ ಮಲಗಿಸ್ಬಿಟ್ಟು ಬರೋಷ್ಟ್ರಲ್ಲಿ ತೋರಣ ಎಲ್ಲ ರೆಡಿ ಮಾಡಿಬಿಡು ಅಂತ ಹೇಳ್ಬಿಟ್ಟು ಇದೆಲ್ಲನೂ ರೆಡಿ ಅಂದರೆ ಎಲೆಗಳೆಲ್ಲ ಚೆನ್ನಾಗಿರೋ ತಗೊಳ್ಳೋವಾಗ ಘೃತಿಕ್ ಇದ್ದ ಇಲ್ಲೇನೆ. ಅವನಿಗೆ ಊಟ ಮಾಡಿಸ್ಬಿಟ್ಟು ನಾನು ಜೈನ ನಿದ್ದೆ ಮಾಡಿಸ್ತಾ ಇದ್ದೆ. ಆಮೇಲೆ ಸ್ವಲ್ಪ ಎಲ್ಲ ಪೂಜೆಗೆಲ್ಲ ಏನು ಬೇಕೋ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಆಮೇಲೆ ಅಂದರೆ ತೋರಣ ಹೊಲಿಯೋ ಟೈಮಲ್ಲಿ ನಾನು ಅವನ್ನ ನಿದ್ದೆ ಮಾಡಿಸ್ಬಿಟ್ಟೆ. ಅಷ್ಟೊತ್ತಿಗೆ ಇವ್ರು ಆಚೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ರು. ಮತ್ತು ನಾನು ಬಂದು ಇಲ್ಲಿ ಡೋರ್ಗೆಲ್ಲ ಅರಿಶಿನ ಕುಂಕುಮ ಇಡೋ ಕೆಲಸ ಆ್ಯಂಡ್ ಪ್ಲೇಟ್ಸ್ ಎಲ್ಲ ಅರೇಂಜ್ ಮಾಡೋ ಕೆಲಸ ಎಲ್ಲ ಸ್ವಲ್ಪ ಇತ್ತು.
ಅದೆಲ್ಲದನ್ನು ಮಾಡಿಕೊಂಡು ಎಲ್ಲ ರೆಡಿ ಮಾಡಿದೆ. ಆ್ಯಂಡ್ ನನಗೆ ಹಬ್ಬದ ಕೆಲಸ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಕೆಲಸ ಆ್ಯಡ್ ಆನ್. ಯಾವಾಗೂ ಹಿಂಗೆ ಫ್ರೆಂಡ್ಸ್, ಯಾವಾಗ ನಾನು ಬೇಗ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಏನಾದರೂ ವರ್ಕ್ ಪೂಜೆ ಅಂತಲೇ ಅಲ್ಲ, ಏನಾದರೂ ಅಷ್ಟೇ ಫಂಕ್ಷನ್ಸು ಅವೆಲ್ಲನೂ ನೆಮ್ಮದಿಯಾಗಿ ಮಾಡಬೇಕು ಅನ್ನೋವಾಗ ಏನೋ ಒಂದು ಕೆಲಸ ಬರುತ್ತೆ. ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇವರು ರೆಡಿ ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಸಿಂಪಲಾಗಿ ಅಂದರೂ ಗ್ರ್ಯಾಂಡಾಗಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇಷ್ಟು ಮಾತ್ರ ರೆಡಿ ಮಾಡಿದ್ದಾರೆ. ಇವಾಗ ನಾವು ತೋರಣಗಳು ಗೊತ್ತಲ್ಲ, ಗಂಡಸು ಕೆಲಸ ಇದೆ. ಮಿಕ್ಸಿ ಬಣ್ಣದ ಮೊದಲು ನೀರಲ್ಲಿ ಹಾಕಿಟ್ಟಿದ್ದೀವಿ. ಅಡಿಕೆ ತುಂಬಿಸ್ತಾ ಇದ್ದಾರೆ. ಇದು ಬೆಲ್ಲದ ಕಾಯಿ ಮರದಲ್ಲಿ ಹಣ್ಣಾಗಿರೋದು, ಗಮ್ ಅಂತ ಇದೆ. ಫೈನಲ್ ಆಗಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಫೇಸು ಮತ್ತು ಕಳಶದ ಐಟಮು, ಕಳಶ ಎಲ್ಲನೂ ಬೆಳಗ್ಗೆನೇ ಇಡೋಣ ಅಂತ ಹೇಳ್ಬಿಟ್ಟು ಅದೊಂದು ಮಾತ್ರ ಸಪ್ರೇಟಾಗಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಬೆಳಗ್ಗೆಗೆ ಸ್ನಾನ ಮಾಡಿಕೊಂಡು ಕಳಶದಲ್ಲಿ ನೀರು ಹಾಕಿ ಕಳಶ ಜೋಡಿಸ್ಕೊಬೇಕು ಅಷ್ಟೇ. ಕಳಶದಲ್ಲಿ ಇಡೋಕ್ಕೆ ಎಲೆ, ಕಳಶದಲ್ಲಿ ಗುಡಿ ಹಾಕೋಕ್ಕೆ ಎಲ್ಲ ಸಾಮಗ್ರಿ ಎಲ್ಲ ಹಾಕಿದ್ದಾರೆ. ಕೊಡೋಕ್ಕೆ ಇಟ್ಟಿದ್ದಾರೆ. ರೆಡಿ ಮಾಡ್ತಾ ಇದ್ದಾರೆ ಕೈ ಕಟ್ಕೊಳ್ಳೋಕ್ಕೆ. ನೋಡಿ ಸೊ ಫೈನಲಿ ಕಳಶದ ಐಟಮ್ ಎಲ್ಲ ಒಂದು ತಟ್ಟೆಯಲ್ಲಿ ದೇವ್ರ ಫೇಸ್ ಎಲ್ಲ ರೆಡಿ ಮಾಡಿ ಕಳಶಕ್ಕೆ ಏನೇನು ಬೇಕೋ ಎಲ್ಲ ಐಟಮ್ಸು ಒಂದು ಪ್ಲೇಟಲ್ಲೆಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ. ಬಿಕಾಸ್ ಬೆಳಗ್ಗೆ ಹರಿಬರಿ ಆಗಬಾರ್ದು, ಸ್ನಾನ ಮಾಡ್ಕೊಂಬಂದು ಕಳಶ ಜೋಡಿಸ್ಬಿಟ್ಟು ಹೂವು ಹಾಕಿ ಪೂಜೆ ಮಾಡಬೇಕಷ್ಟೇ ಅಂತ. ಇದೆಲ್ಲ ಆಗೋಷ್ಟ್ರಲ್ಲಿ ಆಲ್ಮೋಸ್ಟ್ 1:30 2 o'clock ಆಯಿತು. ಎಲ್ಲರೂ ಮಲ್ಕೊಂಡ್ರು. ಸುಧೀರ್ ಅವ್ರಿಗೆ ಬೆಳಗ್ಗೆ ಕೆಲಸ ಇದೆ ಅಂತ ನಾನು ಅವ್ರು ಹೋಗೋಷ್ಟ್ರಲ್ಲಿ, ಅಂದರೆ ಆಫೀಸ್ಗೆ ಹೋಗೋಷ್ಟ್ರಲ್ಲೇ ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟೆ ಫಸ್ಟು. ಸೊ ಪೂಜೆ ಕೆಲಸ ಎಲ್ಲ ಮುಗಿದ್ಮೇಲೆ ಇವಾಗ ನಾನು ಹೇಳ್ದೆ ಅಲ್ವಾ ಎಕ್ಸ್ಟ್ರಾ ಸ್ವಲ್ಪ ಕೆಲಸ ಇದೆ ಅಂತ. ಯಾವಾಗಲೂ ಹಿಂಗೆ ಆಗುತ್ತೆ ಫ್ರೆಂಡ್ಸ್, ಅದೇನೋ ಗೊತ್ತಿಲ್ಲ. ನಾನು ಯಾವಾಗ ಸ್ವಲ್ಪ ಬೇಗ ಎಲ್ಲ ಮುಗಿಸ್ಕೊಂಡು ನೆಮ್ಮದಿಯಾಗಿ ಇರಬೇಕು ಅಂದ್ಕೊತೀನೋ ಅವಾಗೇ ಈ ಥರ ಏನೋ ಒಂದು ವರ್ಕ್ ಬರುತ್ತೆ. ಅಂದರೆ ಇದೆ ಅಂತ ಅಲ್ಲ, ಈ ಥರ ಏನೋ ಒಂದು ಕೆಲಸ ಬಂದೇ ಬರುತ್ತೆ. ವೆರಿ ಇಂಪಾರ್ಟೆಂಟ್, ಲಾಸ್ಟ್ ಡೇಟ್ ಮಾಡಲೇಬೇಕು ಅನ್ನೋ ಥರ ಸಿಚುವೇಶನ್ಸ್ ಇದ್ಬಿಡುತ್ತೆ. ಸೊ ಹಂಗಾಗಿ ಅವರೆಲ್ಲರೂ ಮಲ್ಕೊಂಡ್ರು. ನಾನು ಬಂದುಬಿಟ್ಟು 2:30ಗೆ ಸ್ಟಾರ್ಟ್ ಮಾಡಿದ್ದು, ಅಲ್ಲ 1:30ಗೆ ಸ್ಟಾರ್ಟ್ ಮಾಡಿದ್ದು. 3 o'clock 4 o'clockವರೆಗೂ ಇದೇ ಕೆಲಸ ಆಯಿತು ನಂದು. 4:30 ಹಂಗೆ ಪಾಪು ಎದ್ದ, ಅವನಿಗೆ ಫೀಡಿಂಗ್ ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು. ಅವನು ಎದ್ದಿಲ್ಲ, ಅವ್ನಿಗೆ ಫೀಡಿಂಗ್ ಟೈಮ್ ಆಯಿತು ಅಂತ ನಾನೇ ಹೋಗಿ ಅವನ್ನ ಎಬ್ಬಿಸಿ ಫೀಡ್ ಮಾಡಿಸ್ಬಿಟ್ಟು ಮಲಗಿಸಿ ಬರ್ಪ್ ಮಾಡಿಸಿ ಮಲಗಿಸೋ ಅಷ್ಟರಲ್ಲೇ ಆಲ್ಮೋಸ್ಟ್ 4:45 5 o'clock ಹತ್ರ ಆಗಿತ್ತು. ಇನ್ನು ಟೈಮ್ ಆಯ್ತಲ್ವ ಅಂದ್ಬಿಟ್ಟು ನಾನು ಹೋಗಿ ಅವ್ರು 6:30ಗೆ ಮನೆ ಬಿಡ್ತಾರೆ ಸುಧೀರ್ ಅವರು. ಅಷ್ಟೊತ್ತಿಗೆ ಪೂಜೆ ಮಾಡಬೇಕಂದ್ರೆ ಇವಾಗ ಸ್ಟಾರ್ಟ್ ಮಾಡಿದ್ರೇ ಅಲ್ವಾ. ಹೋಗಿ ಸ್ನಾನ ಮಾಡ್ಕೊಂಬಂದು ಪೂಜೆನ ಶುರು ಮಾಡಿದೆ. ಅವತ್ತು ನೈಟ್ ಎಲ್ಲ ಜಾಗರಣೆನೇ ಆಯಿತು ನಮ್ಮದು. ಅಂದ್ಕೊಂಡಿರ ಎಲ್ಲ ರೆಡಿ ಆಗಿದೆ, ಬೇಗ ಮಲ್ಕೊಂಡು ಎದ್ದು ಪೂಜೆ ಮಾಡಬೇಕು ಅಂದ್ಕೊಂಡೆ. ಬಟ್ ಈ ವರ್ಕ್ ಬಿದ್ದಿದ್ದರಿಂದ ಇದನ್ನು ಮಾಡಬೇಕಾಗಿ ಬಂತು. ಆ್ಯಂಡ್ ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ಳೋಕ್ಕೆ ಮಕ್ಕಳಿರ್ತಾರೆ, ಪ್ಲಸ್ ಹಬ್ಬ ಅಲ್ವಾ, ಕೆಲಸಗಳಿದ್ದೇ ಇರುತ್ತೆ ಅಂತ ಹೇಳಿಬಿಟ್ಟು ಮುಗಿಸ್ಬಿಟ್ರೆ ಒಂದು ಟೆನ್ಷನ್ ಇರಲ್ಲ ಅಂತ. ಆ್ಯಂಡ್ ಇದೆಲ್ಲನೂ ಸ್ಕೂಲ್ ವರ್ಕ್ ಆಗಿರೋದ್ರಿಂದ ಮಕ್ಕಳ ಒಂದು ಲೈಫ್ ಅಲ್ವಾ. ಅವ್ರು ಇವಾಗ ನಾನು ಇದು ಬೇಸಿಕಲಿ ಏನು ಅಂದರೆ ಸ್ಪೋರ್ಟ್ಸ್ಗೋಸ್ಕರ ರಿಜಿಸ್ಟ್ರೇಷನ್ ಮಾಡೋವಂಥ ಪ್ರೋಸೆಸ್ ಆಗಿರುತ್ತೆ. ಸೊ ಲಾಸ್ಟ್ ಡೇಟ್ ಅಂತ ಬಂದವಾಗೇ ಇನ್ಫಾರ್ಮ್ ಮಾಡ್ತಾರೆ. ಇನ್ನು ನನಗೆ ಮಕ್ಕಳನ್ನ ಬಿಟ್ಟು ಇದನ್ನೇ ಮಾಡೋಕ್ಕಾಗಲ್ಲ, ಇದನ್ನು ಬಿಟ್ಟು ಮಕ್ಕಳನ್ನೇ ನೋಡ್ಕೊಳಕ್ಕಾಗಲ್ಲ, ಎರಡೂ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು. ಆಲ್ಮೋಸ್ಟ್ ನೈಟ್ ಎಲ್ಲ ಮಾಡಿದ್ದೀನಿ. ಮತ್ತು ನೆಕ್ಸ್ಟ್ ಡೇ 22nd ಲಾಸ್ಟ್ ಡೇಟ್ ಅಂತ ಹೇಳಿದ್ದು. ಹಬ್ಬದ ದಿನ ನೈಟು ಮಾಡೋಣ ಅಂದ್ಕೊಂಡೆ, ಬಟ್ ಬಿಫೋರ್ ಡೇ ನಿದ್ದೆ ಕೆಟ್ಟಿದ್ದಕ್ಕೆ ಸಖತ್ ನಿದ್ದೆ ಬಂತು. ನನಗೆ ಎದ್ದೊಳಕ್ಕೆ ಆಗಿಲ್ಲ, ಕಣ್ಣು ಎಳೀತಾ ಇತ್ತು, ಅದಕ್ಕೆ ಅವತ್ತು ಮಾಡೋಕ್ಕಾಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಡೇ ಅಂದರೆ 22nd ಏನಿದೆ ಅವತ್ತು ಮಾತ್ರ ಫುಲ್ಲು ಇದೇ ವರ್ಕೇ ಆಯಿತು ನಂದು. ಸೊ ಈ ಥರ ಇತ್ತು ನಮ್ಮ ಹಬ್ಬಗೆ ಪ್ರಿಪ್ರೇಷನ್ಸ್. ಆ್ಯಂಡ್ ನಾಳೆ ವ್ಲಾಗಲ್ಲಿ ಬರುತ್ತೆ ನಾನು ಹಬ್ಬ ಯಾವ ಥರ ಮಾಡಿದೆ ಏನು ಅಂತ ಹೇಳ್ಬಿಟ್ಟು. ಈ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಅಲ್ಲೇ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡೋರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲಲ್ಲಿ ಹೋಗಿ ಹಿಂದಿನ ವ್ಲಾಗ್ಸ್ನ ಎಲ್ಲದನ್ನು ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನೀವೆಲ್ಲ ಯಾವ ಥರ ಹಬ್ಬದ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ರಿ, ಯಾವ ಥರ ಹಬ್ಬ ಮಾಡ್ಕೊಂಡ್ರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್
ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ತುಂಬ ಲೆಂತಿ ಇತ್ತು, ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡಿ ಸೆಗ್ರಿಗೇಟ್ ಮಾಡಿ ಅರೇಂಜ್ ಮಾಡಿ ಎಷ್ಟು ಚಿಕ್ಕದಾಗಿ ಪುಟ್ಟದಾಗಿ ಮಾಡಿದ್ದೀನಿ. ಬಿಕಾಸ್ ಇದು ನನಗೂ ಒಂಥರ ಮೆಮೊರಿ. ಆ್ಯಂಡ್ ಶೇರ್ ಮಾಡಿಕೊಂಡ್ರೆ ನಿಮಗೂ ಏನಾದರೂ ಅಂದರೆ ನಾನು ಏನೋ ಮಾಡ್ತಾಯಿದ್ದೀನಿ ಅಂತಲ್ಲ, ನನಗೆ ಗೊತ್ತಿರೋದು ನಾನು ಮಾಡ್ತಾಯಿದ್ದೀನಿ, ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತೇನೋ ಅಂತ ಹೇಳ್ಬಿಟ್ಟು ಅಷ್ಟೇ. ಆ್ಯಂಡ್ ಅಷ್ಟೇ ಫ್ರೆಂಡ್ಸ್ ವಿಡಿಯೋ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಬಾಯ್ ಬಾಯ್ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ.